ಆದರೆ ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಕಾರಣಗಳನ್ನ ಕೊಡ್ತಾರೆ ಅವರು. ಮೊದಲು ಮೂಲ ಸೌಕರ್ಯಗಳ ಕಡೆ ಗಮನ ಕೊಡಬೇಕು BMRCL ಅಂತ. ಸುಮ್ಮನೆ ವರ್ಷ ದರ ಏರಿಕೆ ಮಾಡ್ಕೊಂಡು ಕೂತಿರೋದಲ್ಲ, ಮೂಲ ಸೌಕರ್ಯಗಳ ಕಡೆ ಗಮನ ಕೊಡಲಿ. ರೈಲುಗಳ ಸಂಖ್ಯೆ ಕಡಿಮೆ ಇದೆ, ಮೊದಲು ಅದನ್ನು ಸರಿಪಡಿಸಲಿ. ಪೀಕ್ ಅವರ್ಸ್ನಲ್ಲಿ ಟ್ರೈನ್ ಹತ್ತೋದಕ್ಕೆ ಕಷ್ಟವಾಗ್ತಾ ಇದೆ, ಆ ಸಮಸ್ಯೆ ಬಗೆಹರಿಸುವ ಕಡೆ ಗಮನ ಕೊಡಲಿ. ಆ ಬಳಿಕ ಬೇಕಾದರೆ ನೀವು ದರ ಏರಿಕೆಯನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಅದು ಯಾವುದನ್ನು ಮಾಡ್ದೇನೆ ಸುಮ್ಮನೆ ವರ್ಷ ದರ ಏರಿಕೆ ಮಾಡೋದ್ರಿಂದ ನಮಗೆ ಕಷ್ಟ ಅನ್ನೋದು ಪ್ರಯಾಣಿಕರ ಮಾತು. ಇದು ಕಷ್ಟ, ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಜನಸಾಮಾನ್ಯರಿಗೆ ಉಳ್ಳವರಿಗೆ ನಡೀಬಹುದು, ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ. ಇದು ಅಕ್ಷಮ್ಯ ಅಪರಾಧ, ಕಡಿಮೆ ಮಾಡಬೇಕು. ನಾವೆಲ್ಲ ಖಂಡಿಸ್ತೀವಿ ಸರ್. ಭಾಳ ಅಕ್ಷಮ್ಯ ಅಪರಾಧ ಅವ್ರು ಮಾಡ್ತಾ ಇರೋದು. ನಾರ್ಮಲ್ ಈಗಿರೋದೇ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಇಂಥದ್ರೊಳಗೆ ಹೊರೆ ಆಗಿ ಜನಸಾಮಾನ್ಯರು ಬದುಕೋದು ಕಷ್ಟ ಆಗ್ತದೆ, ತುಂಬ ನೋವಾಗ್ತದೆ. ಪ್ರತಿ ವರ್ಷನೂ ಇದೇ ಕತೆ ಅಲ್ಲ ಸರ್, ಪ್ರತಿ ವರ್ಷನೂ ಜಾಸ್ತಿ ಮಾಡ್ತಾರೆ. ಡಿಸ್ಕೌಂಟ್ ಅಂತಾರೆ, ಏನು ಡಿಸ್ಕೌಂಟ್ ಕೊಡ್ತಾರೆ, ಯಾವ ರೀತಿ ಡಿಸ್ಕೌಂಟ್ ಕೊಡ್ತಾರೆ ಯಾರಿಗೂ ಲೆಕ್ಕ ಗೊತ್ತಿಲ್ಲ. ಪ್ರತಿ ವರ್ಷ ಮಾಡ್ತಾರೆ, 10%, 5% ಮಾಡ್ತಾ ಇದ್ದಾರೆ. ಕತ್ರಿ ಅಲ್ಲ ಸರ್, ಇದು ಮಚ್ಚು ಸರ್. ಇದೊಂದೇ ಅಲ್ಲ, ಟ್ರಾನ್ಸ್ಪೋರ್ಟೇಷನ್ ಅದು ಪ್ರಾಬ್ಲಮ್, ಬಸ್ಸು ಪ್ರಾಬ್ಲಮ್, ಮೆಟ್ರೋ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇದೆ. ನಾನು ಮೆಟ್ರೋ ಸ್ಟಾರ್ಟ್ ಆದಾಗಲಿಂದ ಬರ್ತಾ ಇದ್ದೀನಿ, ಮೆಟ್ರೋ ಕಾರ್ಡ್ ಬಳಸ್ತಾನೆ ಇದ್ದೀನಿ, ಖರ್ಚಾಗ್ತಾನೆ ಇದೆ, ವರಮಾನ ಎಲ್ಲ ಖರ್ಚು ಜಾಸ್ತಿ. ಸರ್, ಇದು ಭಾಳ ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಾಯಿದ್ರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದ್ರ ಬದಲು ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಈಗ ಬರೋ ಜನನೂ ಕಡಿಮೆ ಮಾಡ್ತಾರೆ, ಆಮೇಲೆ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ, ಆಮೇಲೆ ಜನರ ಮೇಲೇ ಸುಮ್ಮನೆ ತೊಂದರೆ ಆಗುತ್ತೆ. ಅದ್ರ ಬದಲು ಮೆಟ್ರೋ ಮೇನ್ ಉದ್ದೇಶ ಇರೋದೇ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಅದನ್ನು ಬಿಟ್ಬಿಟ್ಟು ಜನನ ರೇಟ್ ಜಾಸ್ತಿ ಮಾಡಿ ಜನ ಬರೋದು ಕಡಿಮೆ ಮಾಡ್ತಾರೆ ಹೊರತು ಜನಕ್ಕಂತೂ ಏನೂ ಹೆಲ್ಪ್ ಮಾಡಲ್ಲ. ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ರೇಟ್ ಕಡಿಮೆ ಮಾಡಿ, ಫೆಸಿಲಿಟಿ ಜಾಸ್ತಿ ಮಾಡಿ, ಜನ ಬರೋದನ್ನ ಹೆಚ್ಚಿಗೆ ಮಾಡಿ, ಅವಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬ. ಮೋಸ್ಟ್ಲಿ ಗರಿಷ್ಠ ಮೊತ್ತ 90 ರೂಪಾಯಿ, 90 ರುಪೀಸ್ ಇದೆ. ಬಟ್ ಈಗ ನಾವು ದೂರದಿಂದ ಬರ್ತೀವಿ, ಎಲೆಕ್ಟ್ರಾನಿಕ್ ಸಿಟಿ ಆಜುಬಾಜಿಂದ ಬರ್ತೀವಿ ಅಂತ ಹೇಳಿದ್ರು ಆಲ್ರೆಡಿ 70 ರೂಪಾಯಿಂದ 70 ರೂಪಾಯಿ ಅಷ್ಟು ಆಗುತ್ತೆ ಆಲ್ರೆಡಿ. ಸೊ ಇನ್ನೂ ಇವ್ರು ಜಾಸ್ತಿ ಮಾಡ್ತಿದ್ರೆ ದಿನದ ಖರ್ಚೆ 300-400 ಮೇಲೆ ಹೋಗ್ಬಿಡುತ್ತೆ. ಸೊ ಅದನ್ನು ಯೋಚನೆ ಮಾಡಬೇಕಾಗತ್ತೆ. BMRCL ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಇರೋ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇರೋದು 6 ಕೋಚ್ ಒಂದು ಟ್ರೈನಲ್ಲಿ, ಕನಿಷ್ಠ 1000 ಜನನೂ ಹೋಗ್ತಾ ಇರ್ತಾರೆ ಈಗ ಪೀಕ್ ಟೈಮಲ್ಲಿ ಒಂದೊಂದು ಟ್ರೈನಲ್ಲೂ. ಸೊ ಕೋಚ್ ಇನ್ಕ್ರೀಸ್ ಮಾಡೋದು ಆಪ್ಷನ್ನು, ಅಥವಾ